ಹೌದಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಬೇಡ ಬೇಡ, ನಾನೇ ಬಂದು ಇಸ್ಕೊಳ್ತೀನಿ. ಹಾಂ, ಥ್ಯಾಂಕ್ ಯು. ಏನು ವಿಷಯ ಯಜಮಾನ್ರೆ, ನಾನೇ ಬರ್ತೀನಿ ಅಂತ ಹೇಳ್ತಾ ಇದ್ರೆ? ಪಾರು, ಮೊನ್ನೆ ದೀಪಾವಳಿ ಹಬ್ಬಕ್ಕೆ ಎಲ್ರಿಗೂ ಗಿಫ್ಟ್ ತರೋದಕ್ಕೆ ಹೋದಾಗ ಅಲ್ಲೊಂದು ಚೈನ್ ನೋಡಿದ್ದೆ. ಅದು ನಮ್ಮ ಮಗಳು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಅದನ್ನು ತೊಗೊಳ್ಳೋಣ ಅಂತ ಹೋದೆ, ಆದರೆ ಅಷ್ಟರಲ್ಲೇ ಅದನ್ನು ಯಾರೋ ಪರ್ಚೇಸ್ ಮಾಡಿಬಿಟ್ಟಿದ್ರಂತೆ. ಅದಕ್ಕೆ ಅದೇ ಥರದ್ದು ನನಗೆ ಚೈನ್ ಬೇಕೇ ಬೇಕು ಅಂತ ಹೇಳಿ ಒಂದು ಆರ್ಡರ್ ಪ್ಲೇಸ್ ಮಾಡಿದ್ದೆ. ಇವಾಗ ಆ ಚೈನ್ ರೆಡಿಯಾಗಿದೆಯಂತೆ. ನಿಮ್ಗೆ ತಂದ್ಕೊಡ್ಲಾ ಅಂತ ಫೋನ್ ಮಾಡಿದ್ರು. ಬೇಡ ಬೇಡ, ನಾನೇ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಅಲ್ಲ ಯಜಮಾನ್ರೆ, ನಿಮ್ಮ ಮಗಳಿಗೆ ಎಷ್ಟೊಂದು ಒಡವೆ ಮಾಡಿಸಿ ಭದ್ರವಾಗಿ ಇಟ್ಟಿದ್ದೀರಾ. ಇದನ್ನೆಲ್ಲ ತೊಗೊಂಡು ಯಾವಾಗ ಹಾಕ್ತೀರಾ? ನನ್ನ ಮಗಳು ಮದುವೆ ಟೈಮಲ್ಲಿ ನಮ್ಮ ಪ್ರೀತಿಗೆ ಸಪ್ರೇಟಾಗಿ ಚಿನ್ನ ಪರ್ಚೇಸ್ ಮಾಡೋ ಅಗತ್ಯನೇ ಇರಲ್ಲ. ಮಗಳಿನ್ನೂ ಚೋಟುದ್ದ ಇದ್ದಾಳೆ, ಆಗಲೇ ಮದುವೆ ಕನಸು. ಮಗಳು ಬೆಳೀತಿದ್ದ ಹಾಗೆ ಮಗಳು ಭವಿಷ್ಯದ ಬಗ್ಗೆ ಯೋಚನೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮಗಳು ಮದುವೆ ಬಗ್ಗೆ ಕನಸುಗಳನ್ನೂ ಕಟ್ತಾ ಹೋಗ್ತಾನೆ. ತಂದೆಗೆ ತನ್ನ ಮಗಳ ಮದುವೆ ಭಾರ ಅಂತ ಕೆಲವರು ಅಂದ್ಕೋತಾರೆ. ಆದರೆ ಅದು ಭಾರ ಅಲ್ಲ, ಜವಾಬ್ದಾರಿ. ತಂದೆಗಿರೋ ದೊಡ್ಡ ಜವಾಬ್ದಾರಿ. 18-20 ವರ್ಷ ತನ್ನ ತಂದೆ ತಾಯಿಗೆ ಬೆಳಕಾಗಿದ್ದವಳು ಇನ್ನೊಂದು ಮನೆಗೆ ಬೆಳಕಾಗಿ ಹೋಗುವಂಥ ದಿನ. ಆ ದಿನ ತನ್ನ ಮಗಳನ್ನ ಗಂಡನ ಮನೆಗೆ ಕಳಿಸೋವಾಗ ತಾಯಿಯಾದವಳು ಕಣ್ಣೀರು ಹಾಕ್ಕೊಂಡು ತನ್ನ ನೋವನ್ನ ಕಮ್ಮಿ ಮಾಡ್ಕೊಂಡ್ಬಿಡ್ತಾಳೆ. ಆದರೆ ತಂದೆ ಆದವನು ಎಲ್ಲರ ಮುಂದೆ ಕಣ್ಣೀರು ಹಾಕಿ ನೋವನ್ನ ಕಮ್ಮಿ ಮಾಡ್ಕೊಳ್ಳೋಕ್ಕಾಗದೆ ಒತ್ತಾಡ್ಬಿಡ್ತಾನೆ. ಎಲ್ರಿಗೂ ಅವಳು ಬೆಳೆದು ನಿಂತಿರೋ ದೊಡ್ಡ ಮಗಳು, ಆದರೆ ತಂದೆಗೆ ಮಾತ್ರ ಇನ್ನೂ ಪುಟ್ಟ ಮಗು, ಏನು ಅರಿದೇ ಇರೋ ಮುಗ್ಧೆ. ಅಪ್ಪನ ಮನೇಲಿ ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದಿರೋ ಮಗಳು. ನಾವೇ 10 ಕಡೆ ವಿಚಾರಿಸಿ ಎಲ್ಲ ಸರಿಯಾಗಿದೆ, ಒಳ್ಳೆ ಸಂಬಂಧ, ನಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರ್ತಾಳೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಮದುವೆ ಮಾಡಿಕೊಟ್ರು. ಎಲ್ಲೋ ಒಂದು ಕಡೆ ನಮ್ಮ ಮಗಳಿಗೆ ಕಷ್ಟ ಆಗ್ಬೋದೇನೋ ಅನ್ನೋ ನೋವು. ಮದುವೆ ಆದಮೇಲೆ ತನ್ನ ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಡುವಾಗ ತಾಯಿ ಆದವಳು ಅವಳನ್ನ ಕಾರಿಗೆ ಹತ್ಸೋವರೆಗೂ ಬರ್ತಾಳೆ. ಆದರೆ ಆ ಟೈಮಲ್ಲಿ ತಂದೆ ಅದನ್ನು ಎಲ್ಲೂ ಕಾಣಿಸ್ಕೊಳಲ್ಲ, ಎಲ್ಲೋ ದೂರದಲ್ಲಿ ನಿಂತಿರ್ತಾನೆ. ಯಾಕೆ ಗೊತ್ತಾ, ಇಷ್ಟು ವರ್ಷ ತನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿದ ಮಗಳು ತನ್ನಿಂದ ದೂರ ಹೋಗ್ತಾ ಇದ್ದಾಳೆ ಅನ್ನೋ ಸತ್ಯನ ಅವನಿಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ತನ್ನ ಮಗಳು ಎಲ್ಲಿ ತನ್ನನ್ನು ನೋಡಿ ಕಣ್ಣೀರು ಹಾಕ್ತಾಳೋ, ಎಲ್ಲಿ ನಾನು ನೋಡಿ ಇಲ್ಲಪ್ಪ ನಾನು ನಿನ್ನಿಂದ ದೂರ ಹೋಗಲ್ಲ ಅಂತ ಹಠ ಹಿಡಿತಾಳೋ ಅಂತ ಅವಳು ಹತ್ರಕ್ಕೂ ಹೋಗಲ್ಲ. ದೂರದಲ್ಲಿ ನಿಂತ್ಕೊಂಡು ಮಗಳೇ ನೀನು ಯಾವತ್ತೂ ಚೆನ್ನಾಗಿರು ಅಂತ ಆಶೀರ್ವಾದ ಮಾಡ್ತಾನೆ. ಯಜಮಾನ್ರೆ, ನನಗೆ ಅಪ್ಪ ನೆನಪಾಗ್ತಾ ಇದ್ದಾರೆ. ಪಾಪ ಅಪ್ಪ ನನ್ನ ಬಗ್ಗೆನೂ ಹೀಗೆ ಕನಸುಗಳನ್ನ ಕಂಡಿರ್ತಾರಲ್ವಾ? ಯಾರು ಬರೀ ನಿಮ್ಮಪ್ಪ ಮಾತ್ರ ಅಲ್ಲ, ಎಲ್ಲರಪ್ಪಂದ್ರು ಇದೇ ಥರ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಅಯ್ಯೋ ನಾನು ನೋಡು ನಿನ್ನ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟೆ. ಸರಿ, ಇವಾಗ ನನ್ನ ಮಗಳಿಗೆ ನಾನು ಚೇಂಜ್ ತರೋಕೆ ಹೋಗ್ತಾ ಇದ್ದೀನಲ್ವಾ, ನಿನ್ಗೇನು ಬೇಕಾಗು? ಒಡವೆ, ಸೀರೆ ಏನು ತೊಗೊಂಬರ್ಲಿ? ಅಯ್ಯೋ ನನಗೇನು ಬೇಡಪ್ಪ, ನೀವು ಕೊಡ್ಸಿರೋ ಸೀರೆಗಳನ್ನ ಉಟ್ಕೊಳ್ಳೋದಕ್ಕೆ ನಂಗೆ ಸಮಯ ಸಿಗ್ತಾ ಇಲ್ಲ. ಬೀರು ತುಂಬ ಸೀರೆ ಒಡವೆ ತುಂಬೋಗಿದೆ. ಪಕ್ಕ ತಾನೇ, ಏನು ಬೇಡ. ಯಾಕೆಂದರೆ ಮಗಳು ಬಂದಮೇಲೆ ನನಗೇನು ನೀವು ಕೊಡಿಸ್ತಾನೆ ಇಲ್ಲ, ನೀವು ಪ್ರೀತಿ ಕಮ್ಮಿ ಆಗಿದೆ ಅಂತ ಕಂಪ್ಲೇಂಟ್ ಮಾಡಬಾರ್ದು. ಖಂಡಿತ ನಾನು ಹಾಗೆಲ್ಲ ಹೇಳಲ್ಲ. ನಿಮ್ಮ ಮಗಳಿಗೆ ಏನು ಬೇಕೋ ನೀವು ಕೊಡಿಸ್ಕೊಳ್ಳಿ. ಸರಿ. ಹಲೋ, ಏನೇ ಏನು ನನ್ನ ಬಗ್ಗೆ ಮಗುಗೆ ಇಲ್ದಿರನ್ನೆಲ್ಲ ಹೇಳ್ಕೊಡ್ತಾ ಇದೆಯಾ? ಹೌದು, ನನ್ನ ನೀನು ಏನೇ ಅಂದ್ಕೊಂಡಿದ್ಯಾ? ನಾನು ಈ ಮನೆಗೆ ಬೀಗಿತಿ, ವೀರದೇವ ನಾದ್ನಿ, ಜನನಿಗೆ ಚಿಕ್ಕಮ್ಮ. ರತ್ನವೇಣಿ ಅವರೇ, ನೀವು ಮಾತಾಡ್ತಿರೋದಕ್ಕೂ ನಡ್ಕೊಳ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ರಿ?
ನಾನು ಮೊದಲು ನಿಮ್ಮ ಥರಾನೇ ಇದ್ದೆ. ನಾಲ್ಗೆಗೂ ಬಾಯಿಗೂ ಹಿಡ್ತಾನೆ ಇರಲಿಲ್ಲ. ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡ್ತಿದ್ದೆ. ಆದರೆ ಈಗ ನಾನು ಸಮಾಧಾನವಾಗಿಲ್ವಾ? ಈಗ ನೋಡಿ, ನನ್ನ ಬಾಯಿ ನನ್ನ ಮನಸ್ಸು ಎರಡು ಸ್ವಚ್ಛವಾಗಿಲ್ವಾ? ಅಲ್ರಿ, ನಮ್ಮ ಪಾರು ನಿಮ್ಗೇನ್ರಿ ಅನ್ಯಾಯ ಮಾಡಿದ್ದಾಳೆ? ಮಕ್ಕಳ ಮನಸ್ಸಲ್ಲಿ ವಿಷ ಬೀಜನ ಬಿತ್ತಬಾರ್ದು. ಅದು ನಾಳೆ ದೊಡ್ಡದಾಗಿ ನಿಮ್ಮನ್ನೇ ಸಾಯಿಸುತ್ತೆ. ಅಷ್ಟಕ್ಕೂ ಪಾರ್ವತಿ ಬಗ್ಗೆ ಮಗು ಹತ್ರ ನೀವು ಈ ರೀತಿ ಮಾತಾಡ್ತಾ ಇದ್ರಿ ಅಂತ ಅಕ್ಕನಿಗೇನಾದ್ರೂ ಗೊತ್ತಾದ್ರೆ ನಿಮ್ಮ ಗತಿ ಏನಾಗುತ್ತೆ ಗೊತ್ತಾ? ಅಯ್ಯೋ ದಾಮಿನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನೋ ಗೊತ್ತಿಲ್ಲದೆ ನಾನು ಹಾಗೆ ಹೇಳಿಬಿಟ್ಟೆ. ಮಗು ಜೊತೆ ಕಾಲ ಕಳೆಯೋಣಂತ ನಾನು ಇಲ್ಲಿಗೆ ಬಂದಿದ್ದು. ದಯವಿಟ್ಟು ಇಲ್ಲಿಂದ ಆಚೆ ಹೋಗೋ ಥರ ಮಾತ್ರ ಮಾಡಬೇಡ. ಕ್ಷಮೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ಮಗು ಹತ್ರ. ಮಗು ಹತ್ರ ಕ್ಷಮೆ ಕೇಳಬೇಕಾ? ರೀ, ಮಕ್ಕಳು ದೇವ್ರ ಸಮಾನ. ದೇವ್ರ ಹತ್ರ ಕ್ಷಮೆ ಕೇಳಿದ್ರೆ ಏನೂ ಆಗಲ್ಲ. ಅಷ್ಟಕ್ಕೂ ತಪ್ಪು ಮಾಡಿರೋದು ನೀವೇ ತಾನೇ? ಹಾಂ, ಕೇಳ್ತೀನಿ. ಇದೇ ರೀತಿ ಮುಂದೆನೂ ತಲೆ ತಗ್ಗಿಸ್ಕೊಂಡಿದ್ರೆ ನಿಮಗೆ ಒಳ್ಳೇದು. ಇಲ್ಲ ಅಂದ್ರೆ ಬಂದುಬಿಟ್ಲು ದೊಡ್ಡದಾಗಿ ನನಗೆ ವೇದಾಂತ ಹೇಳಕ್ಕೆ. ಅಲ್ಲ, ನಾನು ಯಾರು? ಈ ಮನೇಲಿ ನನ್ನ ಬೆಲೆ ಏನು? ಇವಳು ಹೇಳಿದ್ಲು ಅಂದ ಮಾತ್ರಕ್ಕೆ ನಾನು ತಗ್ಗಿ ಬಗ್ಗಿ ನಡ್ಕೋಬೇಕಾ? ಸಾಧ್ಯನೇ ಇಲ್ಲ. ನಾನು ಏನು ಅಂತ ನಿನಗೆ ತೋರಿಸ್ತೀನಿ. ಹೋಗ್ತಾ ಹೋಗ್ತಾ ಈ ರತ್ನವೇಣಿ ತಾಕತ್ ಏನು ಅಂತ ನಿನಗೂ ಗೊತ್ತಾಗತ್ತೆ. ಅಪ್ಪ, ಏನಪ್ಪ ಅದು? ಏನಿಲ್ಲಮ್ಮ, ಏನು ಹೇಳಪ್ಪ? ಅದು ನನ್ನ ಯೂನಿಫಾರ್ಮ್ ಹರಿದೋಗಿತ್ತು, ಹೋಲ್ಸ್ಕೊಂಡು ಬಂದೆ ಅಷ್ಟೇ. ನಿನಗೆ ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಯಾಕೆ ಸುಳ್ಳು ಹೇಳ್ತಾ ಇದೆಯಾ? ಏನು ಹೇಳಪ್ಪ? ಕೊಡಿಲ್ಲ. ಸೀರೆ ಯಾರಿಗಪ್ಪ? ನನಗಿರೋದೇ ನೀನೊಬ್ಳು ಮಗಳು, ನಿನಗೆ ಅಂತಲೇ ತಂದೆ. ಮತ್ತ್ಯಾಕೆ ನನಗೆ ಕೊಡದೆ ವಾಪಸ್ ತಗೊಂಡು ಹೋಗ್ತಾ ಇದೀಯಾ? ನೀನು ದೊಡ್ಡ ಯಜಮಾನ್ರು, ಈಗಾಗಲೇ ಮಗುಗೆ ಚಿನ್ನ ಬೆಳ್ಳಿ ಎಲ್ಲ ಮಾಡಿಸ್ತಾ ಇದ್ದೀರಾ. ನೀನು ಪ್ರತಿ ದಿವಸ ರೇಷ್ಮೆ ಸೀರೆಗಳನ್ನೇ ಉಡ್ತಾ ಇದ್ದೀಯಾ. ಅಂಥದ್ರಲ್ಲಿ ನಾನು ತಂದಿರೋ ಈ ಸಾದಾ ಸೀರೆ ಸರಿ ಹೋಗಲ್ಲ ಅನ್ನಿಸ್ತು, ಅದಕ್ಕೆ ವಾಪಸ್ ತಂದೆ. ಹಾಗಾದ್ರೆ ನಾನು ಬದಲಾಗಿದ್ದೀನಿ ಅಂತ ಅನ್ಕೊಂಡ್ಯಪ್ಪ? ಹಾಗಲ್ಲಮ್ಮ, ಎಷ್ಟೇ ಆಗಲಿ ಅರಸನ ಕೋಟೆ ಸೊಸೆ ನೀನು. ಈ ಥರ ಸಾದಾ ಸೀರೆ ಉಡೋದು ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಇದನ್ನು ವಾಪಸ್ ಕೊಟ್ಬಿಟ್ಟು ರೇಷ್ಮೆ ಸೀರೆ ತರೋಣ ಅಂತಲೇ ಹೊರಟಿದ್ದು. ಬೇಡ ಅಪ್ಪ, ಇದು ಸಾದಾ ಸೀರೆನ ರೇಷ್ಮೆ ಸೀರೆನ ಅನ್ನೋದು ಮುಖ್ಯ ಅಲ್ಲ. ಈ ಸೀರೆನ ಯಾರು ಕೊಡ್ತಾ ಇದ್ದಾರೆ ಅನ್ನೋದು ಮುಖ್ಯ. ನಾನು ಶ್ರೀಮಂತರ ಮನೆಗೆ ಸೊಸೆಯಾಗಿ ಬಂದರೂ ಬಡತನ ಕಲಿಸ್ಕೊಟ್ಟಿರೋ ಪಾಠನ ಮರ್ತಿಲ್ಲ, ಮರೆಯೋದು ಇಲ್ಲ ಅಪ್ಪ. ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಂಡು ಹೋಗಬೇಕು ಅನ್ನೋದನ್ನ ನಾನು ನಿನ್ನಿಂದ ಕಲ್ತಿದ್ದೀನಿ. ಹಾಗಾಗಿ ಈ ಮನೆ ಸೊಸೆಯಾಗಿ ನಾನು ಹೇಗಿರಬೇಕೋ ಹಾಗಿದ್ದೀನಿ. ನಾನು ನಿನ್ನ ಮಗಳಪ್ಪ. ಯಾವತ್ತು ನೀನು ಕೊಡೋ ಉಡುಗೊರೆನ ನಾನು ಬೇಡ ಅಂತ ಹೇಳೋದಿಲ್ಲ. ನಾನು ದಿನಕ್ಕೆ 10 ರೇಷ್ಮೆ ಸೀರೆ ಉಡ್ಬೋದು, ಆದರೆ ನೀನು ಕೊಡೋ ಸೀರೆ ಮುಂದೆ ಅದು ಯಾವುದು ಲೆಕ್ಕಕ್ಕೆ ಬರಲ್ಲ ಅಪ್ಪ. ನೀನು ತಂದಿರೋ ಈ ಸೀರೆ ಬೆಲೆ ಕಮ್ಮಿ ಇರ್ಬೋದು, ಆದರೆ ನೀನು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ ಅಪ್ಪ. ದಯವಿಟ್ಟು ನನ್ನ ಮೇಲೆ ಕೂರಿಸಿ ಚಿಕ್ಕೋಳನ್ನಾಗಿ ಮಾಡಬೇಡ. ನಾನು ಯಾವತ್ತಿದ್ರೂ ನಿನ್ನ ಮಗಳಪ್ಪ. ಕಷ್ಟ ಸುಖ ಅಂದರೆ ಏನು ಅಂತ ನಿನ್ನಿಂದಾನೇ ಕಲ್ತಿದ್ದೀನಿ. ನಾನು ಯಾವತ್ತೂ ಬೆಳೆದು ಬಂದ ದಾರಿನ ಮರ್ತಿಲ್ಲ, ಮರೆಯೋದು ಇಲ್ಲ. ಇದನ್ನೆಲ್ಲ ನಾನು ಕಲ್ತಿದ್ದು ನಿನ್ನಿಂದಾನೇ ಅಪ್ಪ. ಈ ಸೀರೆನ ನಾನು ಇಷ್ಟಪಟ್ಟು ಇಟ್ಕೋತೀನಿ, ಆಯ್ತಾ? ಇಟ್ಕೋ. ಹೇಗೆ ಕಾಣಿಸ್ತಾ ಇದೆ? ಅಪ್ಪ ಅಮ್ಮನ ಕಡೆಗಾಲದಲ್ಲಿ ಮಕ್ಕಳು ಅವ್ರನ್ನ ನೋಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಪ್ರೀತಿಯಿಂದ 4 ಮಾತಾಡ್ಸಿದ್ರೆ ಸಾಕು ಅಂತ ಬಯಸ್ತಾರೆ. ಅದೆಷ್ಟು ಜನರಿಗೆ ಆ ಥರದ ಮಕ್ಕಳು ಸಿಗ್ತಾರೋ ಈಗ ಗೊತ್ತಿಲ್ಲ.
ಆದರೆ ನಿನ್ನ ವಿಷಯದಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೀನಮ್ಮ. ನೀನು ನನ್ನ ಪಾಲ್ಗೆ ಬರೀ ಮಗಳಲ್ಲ, ನನ್ನ ತಾಯಿನೇ ಆಗಿದೆಯಾ. ಚಿನ್ನಕ್ಕೆ ಹೇಗೆ ಬೆಲೆ ಕಟ್ಟಕ್ಕಾಗಲ್ವೋ ಹಾಗೆ ನಿನ್ನಲ್ಲಿರೋ ಒಳ್ಳೆ ಗುಣಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ ಮಗಳೇ. ಸರಿ, ಈಗ ಹೇಳು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಟಿಂಟಲ್ ಟಿಂಟಲ್ ಲಿಟಲ್ ಸ್ಟಾರ್. ಟಿಂಟಲ್ ಟಿಂಟಲ್ ಅಲ್ಲ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಹೇಳು. ಟಿಂಟಲ್ ಟಿಂಟಲ್ ಲಿಟಲ್ ಸ್ಟಾರ್. ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಓದೋದ್ರ ಕಡೆ ಗಮನ ಕೊಡಬೇಕು ಅಂತ. ಒಂದು ಲೈನು ಹೇಳೋದಕ್ಕೆ ಬರ್ತಾ ಇಲ್ಲ ನಿಂಗೆ. ಹೇಳು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಟಿಂಟಲ್ ಟಿಂಟಲ್ ಲಿಟಲ್ ಸ್ಟಾರ್. ಬಿಡು ಅದನ್ನ, ಕರೆಕ್ಟಾಗಿ ಹೇಳು. ಟಿಂಟಲ್ ಟಿಂಟಲ್ ಅಲ್ಲ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಹೇಳು. ನಿಂಗೆ ಮುತ್ತು ಜಾಸ್ತಿ ಆಯ್ತು ನಿನಗೆ. ಹೇಳ್ತು ಇಲ್ವೋ ಈಗ? ನನ್ ಕೋಪ ಬರ್ಸ್ಬೇಡ, ಕರೆಕ್ಟಾಗಿ ಹೇಳು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಬಾಯ್ ಬಿಡು ಪುಟಾಣಿ, ನಂಗೆ ಕೋಪ ಬರ್ಸ್ಬೇಡ. ಕೋಪ ಬಂದ್ರೆ ಒಂದು ಹೊಡಿತೀನಿ ನೋಡಿ ಇವಾಗ. ಹೇಳು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಹೇಳು. ಹಾ ಹೇಳಿ. ಓಕೆ, ರೆಡಿ ಇದೆಯಾ? ಏನು ಹುಡುಕ್ತಿದ್ಯಾ ಬಂಗಾರಿ? ಓಕೆ ಓಕೆ, ನಾನೊಂಚೂರು ಬ್ಯುಸಿ ಇದ್ದೀನಿ, ಮತ್ತೆ ಕಾಲ್ ಮಾಡ್ತೀನಿ. ಮಮ್ಮಿನ ನನ್ನ ಹೊಡೆದ್ರು. ಹುಡುದ್ರಾ? ಯಾಕೆ ಹುಡುದ್ರು? ಪುಟಾಣಿ, ಲಕ್ಷ್ಮಿ ಪುಟ. ಫ್ರೆಂಡ್ಸ್ ಕರೆಕ್ಟ್ ಆಗಿ ಹೇಳ್ದೆ. ಹಾ, ಅದು ಹೊಡಿದ್ಲು. ನಾನು ಇವಾಗ ಬಟ್ಟೆ ಕೊಡಕ್ ಬರ್ತೀನಿ. ಅವ್ಳು ಬಂದು ಹೇಳ್ಬೇಡ. ಸರಿ ಆಯ್ತು ಕಂದನ, ಹೇಳಲ್ಲ. ಪ್ರಾಮಿಸ್. ಪ್ರಾಮಿಸ್. ಎಲ್ಲಿ ಬಚ್ಚಿಟ್ಕೋತೀಯಾ? ಅಲ್ಲಿ. ಸರಿ ಸರಿ, ಹೋಗು. ಪುಟಾಣಿ, ಲಕ್ಷ್ಮಿ ಪುಟ್ಟ. ಸರಿ, ಏನಾಯ್ತಮ್ಮ? ಭಾವ ನೋಡಿ, ಇವಳು ಓದೋದಕ್ಕೆ ಹಠ ಮಾಡ್ತಾ ಇದ್ಲು, ಅದಕ್ಕೆ ಒಂದೇಟ್ ಹೊಡೆದೆ ಅಷ್ಟೇ. ಬೇಜಾರು ಮಾಡ್ಕೊಂಡು ಎಲ್ಲೋ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಕರೆದ್ರೂ ಬರ್ತಿಲ್ಲ ನೋಡಿ. ಹೌದಾ? ಸರಿ, ನಮ್ಮ ರೂಮಲ್ಲಿ ಏನಾದರೂ ಹೋಗಿಲ್ಲ ನೋಡ್ತೀನಿ ತಡಿ. ಸಾರು, ನಮ್ಮ ಪುಟ್ಟಿ ಏನಾದ್ರು ಇಲ್ಲಿಗೆ ಬಂದ್ಲಾ? ಇಲ್ವಲ್ಲ, ಯಾಕೆ? ಅಲ್ಲ, ಜನನಿ ಪುಟ್ಟಿಗೆ ಏನೋ ಹೊಡೆದ್ಲಂತೆ, ಸರಿಯಾಗಿ ಓದ್ತಾ ಇಲ್ಲ ಅಂತ. ಅದಕ್ಕೆ ಕೋಪ ಮಾಡ್ಕೊಂಡು ಎಲ್ಲೋ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾಳೆ. ಅವಳ ಪಾಪ ಹುಡುಕ್ತಾನೆ ಇದ್ದಾಳೆ. ಓ ಹೌದಾ? ನೀವೇನೇ ಹೇಳಿ ಯಜಮಾನ್ರೆ, ಮಕ್ಳು ಹೊಡೆಯೋದು ತಪ್ಪಲ್ವಾ? ಅದಕ್ಕೆ ನಮ್ಮ ಪುಟ್ಟಿ ಬೇಜಾರು ಮಾಡಿಕೊಂಡು ರೂಮಿಂದ ಹೊರಗೆ ಹೋಗಿದ್ದಾಳೆ. ಅಲ್ಲ ಪಾರು, ಮಕ್ಳಿಗೆ ಹೊಡೆಯೋದು ತಪ್ಪೇ, ಆದರೆ ಇವಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ನಿಂತ್ಕೊಳ್ಳೋ ಟೈಮ್ ಇಲ್ಲ. ಬಾ ಪಾಪ ನೋಡ್ಕೋಣ. ನೀವು ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಅವಳು ಇಲ್ಲೇ ಎಲ್ಲೋ ಇರ್ತಾಳೆ. ಪಾರು, ಏನು ಅಷ್ಟು ಈಸಿಯಾಗಿ ಇಲ್ಲೇ ಎಲ್ಲೋ ಇರ್ತಾಳೆ ಅಂತ ಹೇಳ್ತಾ ಇದೆಯಾ? ಹ್ಞೂ ಯಜಮಾನ್ರೆ, ಅವಳು ಇಲ್ಲೇ ಎಲ್ಲೋ ಇರ್ತಾಳೆ. ಯಜಮಾನ್ರೆ, ನಮ್ಮ ಪುಟಾಣಿಗೆ ಕೋಪ ಬಂದಿದೆ, ಅದಕ್ಕೆ ಅವಳೆಲ್ಲೋ ಹೋಗಿದ್ದಾಳೆ. ಅವಳ ಕೋಪ ಕಮ್ಮಿ ಆದ್ಮೇಲೆ ವಾಪಸ್ ಬರ್ತಾಳೆ ಬಿಡಿ. ಹಾಂ ಹೌದು, ಪಾಪ ನಮ್ಮ ಪುಟ್ಟಿಗೆ ಹೊಡೆದ್ರೆ ಬೈದ್ರೆ ಬೇಜಾರಾಗದೇ ಇರತ್ತಾ? ಅದಕ್ಕೆ ಎಲ್ಲೋ ಬಚ್ಚಿಟ್ಕೊಂಡಿರುತ್ತೆ ಅಲ್ವಾ ಮತ್ತೆ? ಭಾವ, ಪುಟಾಣಿ ಸಿಕ್ಕಿದ್ಲಾ? ಇಲ್ಲ ಮಜಾನಿ. ಅಯ್ಯೋ, ಏನ್ ಬಾಬಾ ಹೀಗೆ ಹೇಳ್ತಿದ್ದೀರಾ? ನಾನು ಎಲ್ಲ ಕಡೆ ಹುಡುಕ್ ಬಂದೆ, ಎಲ್ಲೂ ಸಿಕ್ತಿಲ್ಲ. ಅಕ್ಕ, ನೀವೇನಾದ್ರೂ ನೋಡಿದ್ರಾ? ಇಲ್ಲಪ್ಪ, ನಾನೆಲ್ಲೂ ನೋಡ್ಲಿಲ್ಲ. ಓ ಹೌದಾ? ಹಾಗಾದ್ರೆ ನಾವೆಲ್ಲರೂ ಹೊರಗಡೆ ಹೋಗಿ ಹುಡ್ಕೋಣ. ಬನ್ನಿ ಬನ್ನಿ.
ನನ್ನ ಮೇಲೆ ಕೋಪನಾ? ನೀವು ನಿಮ್ಮ ಮಮ್ಮಿ ಬಂದದ್ದೆ ಗೊತ್ತಾಗಿತ್ತು. ಬಂಗಾರಿ, ನಾನು ತಪ್ಪು ಮಾಡಿದ್ರೆ ನಮ್ಮಮ್ಮನೂ ನಂಗೆ ಹೊಡಿತಾರೆ ಗೊತ್ತಾ? ನಿಮ್ಗೆ ಅಮ್ಮನೇ ಇಲ್ವಲ್ಲ. ನನಗೂ ಅಮ್ಮ ಇದ್ದಾರೆ ಪುಟ್ಟ. ಎಲ್ಲಿದಾರ? ಅಲ್ಲಿ ನೋಡು. ದೇವ್ರು ನಿಮ್ಮ ಅಮ್ಮನ? ನಿನ್ನಂಥ ಪುಟಾಣಿಗಳಿಗೆ ಅಮ್ಮನೇ ದೇವ್ರಾದ್ರೆ ನನ್ನಂತ ಅಮ್ಮ ಇಲ್ದಿರೋಳ್ಗೆ ಆ ದೇವ್ರೇ ಅಮ್ಮ ಪುಟ್ಟ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಆ ದೇವ್ರೇ ನಮಗೆ ಹೊಡಿತಾರೆ ಗೊತ್ತಾ? ನಾವು ಸರಿಯಾದ ದಾರಿಲಿ ನಡಿಲಿಲ್ಲ ಅಂದಾಗ ದೇವ್ರು ನಮಗೆ ಶಿಕ್ಷೆ ಕೊಡುತ್ತೆ. ಅಮ್ಮ ಹೊಡೆದ್ರೆ ನೋವಾಗುತ್ತಲ್ಲ, ಅದಕ್ಕಿಂತ ಜೋರಾಗಿ ನೋವಾಗುತ್ತೆ. ಬಂಗಾರಿ, ನೀನ್ ಓದ್ದೇ ಇರೋದಕ್ಕೆ ಅಮ್ಮ ಹೊಡೆದಿರೋದಿದೆಯಲ್ಲ, ಅದು ತುಂಬಾ ಚಿಕ್ಕ ಶಿಕ್ಷೆ ಪುಟ್ಟ. ಅಮ್ಮ ನಿಂಗೆ ಯಾಕೆ ಹೊಡೆದಿದ್ದು ಹೇಳು? ಮಾಡಿದ ತಪ್ಪನ್ನ ತಿದ್ಕೊಂಡು ಮುಂದೆ ಯಾವತ್ತೂ ನೀನು ಆ ತಪ್ಪು ಮಾಡದೇ ಇರ್ಲಿ ಅಂತ. ಓ, ಹಾಗಾದ್ರೆ ಬೇರೆ ತರ ತಪ್ಪು ಅನ್ಬೋದಾ? ಆಗ ಮಮ್ಮಿ ಬೇರೆ ಬೇರೆ ತರ ಹೊಡಿತಾರೆ. ಓ, ಹಾಗಾದ್ರೆ ತಮ್ಮನದ್ ಬೇಡ. ಅಮ್ಮ ಏನೇ ಮಾಡಿದ್ರು ಮಕ್ಕಳು ಒಳ್ಳೇದಕ್ಕೆ ಚಿನ್ನಿ. ಅಮ್ಮ ನಿನಗೆ ಹೊಡೆದಿದ್ದು ಕೂಡ ನಿನಗೆ ಒಳ್ಳೇದಾಗ್ಲಿ ಅಂತ. ಇಷ್ಟಕ್ಕೆಲ್ಲ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ನೀನು ಮುನಿಸ್ಕೋಬಾರ್ದು, ಸರಿನಾ? ಸರಿ. ಎಲ್ಲಿ ಅಮ್ಮನ ಹತ್ರ ಕ್ಷಮೆ ಕೇಳು ಬಂಗಾರಿ. ಸರಿ ಮಮ್ಮಿ. ಜಾಣ ಇದು. ನಮ್ಮ ಮೊಮ್ಮಗುಗೆ ಬೇಕಾದ ವಿದ್ಯಾಭ್ಯಾಸ ಜನನಿಯಿಂದ ಸಿಗ್ತಾ ಇದೆ. ಜೀವನದ ಸಂಸ್ಕಾರ ಪಾರ್ವತಿಯಿಂದ ಸಿಗ್ತಾ ಇದೆ. ನಮ್ಮ ಲಕ್ಷ್ಮಿ ನಿಜವಾಗ್ಲೂ ಅದೃಷ್ಟ ಮಾಡಿದ್ಲು. ಥ್ಯಾಂಕ್ ಯು ಅಕ್ಕ. ಅಖಿಲ, ನಿನ್ನೆ ರಾತ್ರಿಯಿಂದ ಗಮನಿಸ್ತಾ ಇದ್ದೀನಿ, ತುಂಬ ಗಾಢವಾಗಿ ಯೋಚನೆ ಮಾಡ್ತಿದ್ಯಲ್ಲ, ಏನು ವಿಷಯ? ನಿನ್ನೆ ಏನಾಯ್ತು ಗೊತ್ತಾ ರಘು? ನಾವು ಸರಿಯಾದ ದಾರಿಲಿ ನಡಿಲಿಲ್ಲ ಅಂದಾಗ ದೇವ್ರು ನಮಗೆ ಶಿಕ್ಷೆ ಕೊಡುತ್ತೆ. ಅಮ್ಮ ಹೊಡೆದ್ರೆ ನೋವಾಗುತ್ತಲ್ಲ, ಅದಕ್ಕಿಂತ ಜೋರಾಗಿ ನೋವಾಗುತ್ತೆ. ಎಲ್ಲಿ ಅಮ್ಮನ ಹತ್ರ ಕ್ಷಮೆ ಕೇಳು ಬಂಗಾರಿ. ಸರಿ ಮಮ್ಮಿ. ನಮ್ಮ ಪಾರ್ವತಿಗೆ ಶಾಲಾ ವಿದ್ಯಾಭ್ಯಾಸ ಜಾಸ್ತಿ ಇಲ್ಲ, ತುಂಬ ಓದ್ಕೊಂಡಿಲ್ಲ. ಆದರೂ ಎಂಥ ಸಂಸ್ಕಾರ ರೂಢಿಸ್ಕೊಂಡಿದ್ದಾಳೆ. ತಾಯಿ ಮಗುಗೆ ಯಾಕೆ ಹೊಡಿತಾಳೆ ಅನ್ನೋದನ್ನ ಅದೆಷ್ಟು ಚೆನ್ನಾಗಿ ಉದಾಹರಣೆ ಸಮೇತ ಮಗುಗೆ ಅರ್ಥ ಮಾಡಿಸಿ ಹೇಳಿದ್ಲು ಗೊತ್ತಾ? ಅಂಥದ್ರಲ್ಲೆಲ್ಲ ನಮ್ಮ ಪಾರ್ವತಿ ಎತ್ತಿದ ಕೈ ಯಾವಾಗಲೂ ಮುಂದಿರ್ತಾಳೆ. ಅಖಿಲ, ಅವಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲದೇ ಇರ್ಬೋದು, ಆದರೆ ಸಂಸ್ಕಾರ, ತಾಳ್ಮೆ, ತ್ಯಾಗದ ಮನೋಭಾವ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾಳೆ. ಹೌದು ರಘು, ಆದರೆ ಪಾಪ ಅಂಥವಳಿಗೆ ಮಗು ಇಲ್ಲದೆ ಇರೋ ಹಾಗಾಯ್ತಲ್ಲ. ನಮ್ಮ ಪಾರ್ವತಿ ಮಗುನು ಬದುಕಿದ್ದಿದ್ರೆ
ಅವಳು ಎಷ್ಟು ಖುಷಿಯಾಗಿರೋಳು. ನಮ್ಮ ಸಂತೋಷನೂ ಹೆಚ್ಚಾಗಿರ್ತಿತ್ತು. 2 ಮೊಮ್ಮಕ್ಕಳು ಮನೇಲಿ ಆಟ ಆಡ್ಕೊಂಡು ಬೆಳೀತಿದ್ವು. ಮದುವೆ ಆದ ಹೆಣ್ಣಿಗೆ ತಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಸಂಭ್ರಮ, ಅದೊಂದು ಅಮೃತ ಗಳಿಗೆ. ಪಾಪ ನಮ್ಮ ಪಾರ್ವತಿ ಮಗುನ ದೇವರು ಯಾಕಾದ್ರೂ ಕಿತ್ಕೊಂಡ್ಬಿಟ್ನೋ. ಅವಳ ಮಗು ಸತ್ತಿಲ್ಲ, ಬದುಕಿದೆ.